ಹಾವೇರಿ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರುವುದಾದರೆ ಈಗಾಗಲೇ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಹಾಗೆಯೇ ಅವರು ಕೂಡ ಮಾತನಾಡಿದ್ದಾರೆ. ಗೆಲುವಿನ ವಿಶ್ವಾಸವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ. ಎದುರಾಳಿ ಯಾರೇ ಇರಲಿ ಹಗುರವಾಗಿ ತೆಗೆದುಕೊಳ್ಳಲ್ಲ, ಗೆಲ್ತೀನಿ. ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡ ದೇವರಮಠ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕೆಲಸ ನೋಡಿ ಇಂದು ಹೈಕಮಾಂಡ್ ನಮಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಇದೇ ವೇಳೆ ಅವರು ತಿಳಿಸಿದರು. ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ. ಎದುರಾಳಿ ಯಾರೇ ಇರಲಿ ಹಗುರವಾಗಿ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಇಲ್ಲಿ ಆನಂದ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೊಟ್ಟಿರುವಂತ ಹೇಳಿಕೆ ಇದು. ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಇವತ್ತಿನ ಒಂದು 39 ಜನರ ಪಟ್ಟಿಯಲ್ಲಿ ಅದು ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿಯವರ ಹೆಸರಿರುವಂತಹ ಪಟ್ಟಿಯಲ್ಲಿ ಮೊಟ್ಟ ಮೊದಲನೇ ಪಟ್ಟಿಯಲ್ಲಿ ನನ್ನಂತ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ, ನಾನು ಡೆಲ್ಲಿಗೂ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ, ಇಲ್ಲೇ ಇದ್ರೂ ಸಹಿತ ನನ್ನನ್ನು ಗುರುತಿಸಿ ನಾವು ಮಾಡಿದಂಥ ಕೆಲಸಗಳನ್ನು ಗುರುತಿಸಿ ಇವತ್ತು ನಮಗೆ ಟಿಕೆಟ್ ಅನ್ನು ನೀಡಿರೋದ್ರಿಂದ ಮೊಟ್ಟ ಮೊದಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ, ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ನಮ್ಮೆಲ್ಲರ ಆದರ್ಶ ಆದಂತಹ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂತಹ ಶಿವಾನಂದ ಪಾಟೀಲ್ ಸಾಹೇಬರನ್ನು ಒಳಗೊಂಡು ನನ್ನ ಜೊತೆ ಇರುವಂತಹ ನಮ್ಮ ಕ್ಷೇತ್ರದ ಎಲ್ಲ ಶಾಸಕರು, ಪ್ರಕಾಶಣ್ಣ ಕೋಳ್ವಾಡ್ ಸಾಹೇಬರು ಹಾಗೂ ಯು.ಬಿ. ಬಣಕಾರ್ ಸಾಹೇಬರು, ಶ್ರೀನಿವಾಸ್ ಮಾನೆ ಸಾಹೇಬರು, ಅದೇ ರೀತಿ ಶಿವಣ್ಣವ್ರ ಸಾಹೇಬರು, ರುದ್ರಪ್ಪಣ್ಣ ಸಾಹೇಬರು ಹಾಗೂ ಜಿ.ಎಸ್. ಪಾಟೀಲ್ ಸಾಹೇಬರಿಗೆ ಎಲ್ಲರಿಗೂ ಮೊಟ್ಟ ಮೊದಲಿಗೆ ಧನ್ಯವಾದ ಹೇಳಿ ಕ್ಷೇತ್ರದ ಎಲ್ಲ ಸಾಮಾನ್ಯ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಹಾಗೂ ಎಲ್ಲ ಮತದಾರ ಬಾಂಧವರಿಗೂ ಧನ್ಯವಾದವನ್ನು ಹೇಳಿ, ಅವರೆಲ್ಲರೂ ನನ್ನ ಜೊತೆ ನಿಂತು ಚುನಾವಣೆಯನ್ನು ಮಾಡಬೇಕು, ನನ್ನ ಜೊತೆ ನನ್ನನ್ನು ಗೆಲ್ಲಿಸಬೇಕು ಅಂತ ಅವರಲ್ಲಿ ತಮ್ಮ ಮೂಲಕನೂ ವಿನಂತಿ ಮಾಡ್ಕೊಂತ ನಮ್ಮೆಲ್ಲರಿಗೂ ಈ ಮುಖಾಂತರ ಇನ್ನೊಮ್ಮೆ ಎಲ್ಲರ ನಾಯಕರಿಗೆ ಧನ್ಯವಾದಗಳು. ಸಣ್ಣ ಪುಟ್ಟ ಅಸಮಾಧಾನಗಳಿದಾವೆ, ಸೊ ಅವುಗಳನ್ನು ಯಾವ ರೀತಿ ಬಗೆಹರಿಸಿಕೊಂಡು ಚುನಾವಣೆ ಎದುರಿಸ್ತೀರಿ? ಸರ್, ನನಗನ್ಸಿದ ಮಟ್ಟಿಗೆ ಯಾವುದೇ ರೀತಿಯ ಅಸಮಾಧಾನಗಳು ನಮ್ಮ ಪಕ್ಷದಲ್ಲಂತರೂ ಇಲ್ಲ. ಸಣ್ಣ ಪುಟ್ಟ ಅಸಮಾಧಾನಗಳು ಯಾವ್ಯಾವುದೋ ಅನ್ನೋದು ನಮ್ಮ ಪಕ್ಷದ ಮುಖಂಡರಾದಂಥ ಶಾಸಕರಿದ್ದಾರೆ, ಅದೇ ರೀತಿ ಸ್ಥಳೀಯ ಮುಖಂಡರಿದ್ದಾರೆ. ಅವರೆಲ್ಲರ ನೇತೃತ್ವದೊಳಗೆ ಅವನ್ನೆಲ್ಲ ಕುಂತು ಬಗೆಹರಿಸ್ಕೊಂತೀವಿ. ಇದ್ರೆ ಯಾವುದೇ ಅಸಮಾಧಾನಗಳಿದ್ರೆ ಬಹುಶಃ ನಾವು ಅಂತ ಅಸಮಾಧಾನಗಳನ್ನು ಎಲ್ಲೂ ಕಂಡು ಬಂದಿಲ್ಲ ನಮಗೆ. ನೆಕ್ಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.